ಇಲ್ಲಿ ದೆಹಲಿಯ 699 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವಂತ ನಿಟ್ಟಿನಲ್ಲಿ ಮತದಾನ ಆರಂಭ ಆಗಿದೆ. ಅದರಂತೆ ರಾಹುಲ್ ಗಾಂಧಿ ಇದೀಗ ತಮ್ಮ ಹಕ್ಕು ಚಲಾಯಿಸುವಂತ ನಿಟ್ಟಿನಲ್ಲಿ ಮತಗಟ್ಟೆ ಕಡೆಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಾನು ಆಗ್ತಾನೆ ಹೇಳಿದಾಗೆ ದೆಹಲಿಯಲ್ಲಿ ಬಹಳ ಘಟಾನುಘಟಿ ರಾಜಕೀಯ ನಾಯಕರುಗಳು ತಮ್ಮ ವೋಟಿಂಗ್ ರೈಟ್ಸನ್ನು ಹೊಂದಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಹೌದು. ಸೊ ಅದರಂತೆ ಇದೀಗ ಅವರು ತಮ್ಮ ಹಕ್ಕು ಚಲಾಯಿಸುವಂಥ ನಿಟ್ಟಿನಲ್ಲಿ ಮತಗಟ್ಟೆಯ ಕಡೆಗೆ ಬರ್ತಾ ಇದ್ದಾರೆ. ಮತಗಟ್ಟೆ ನಿರ್ಮಾಣ ಭವನ ಮತಗಟ್ಟೆ ಕಡೆಗೆ ಸದ್ಯ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂಥದ್ದು ತಮ್ಮ ಹಕ್ಕು ಚಲಾಯಿಸುವಂಥ ನಿಟ್ಟಿನಲ್ಲಿ. 1.65 ಅಂದರೆ 1,65,00,000 ಮತದಾರರು 699 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸೋರಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಕಾಂಗ್ರೆಸ್ಗೆ ಈ ಬಾರಿ ಭಾಳ ಮುಜುಗರದಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನ ಒಂದು ಪ್ರಯತ್ನ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂತಂದರೆ ಕಳೆದ 2 ಚುನಾವಣೆಯಲ್ಲೂ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಯಾವ ಶೀಲಾ ದೀಕ್ಷಿತ್ ಅಂತಹ ನಾಯಕತ್ವದಲ್ಲಿ ಸುಮಾರು 15 ವರ್ಷಗಳ ಕಾಲ ದೆಹಲಿ ಗದ್ದುಗೆಯನ್ನು ಆಳಿದ್ದರು. ಈಗ ಅದೇ ಕಾಂಗ್ರೆಸ್ ಒಂದು ಸೀಟನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭ. ಪ್ರತಿಮಾ, ಎಸ್, ನಿಜ. ದೆಹಲಿ ಗದ್ದುಗೆ ಏರೋರು ಯಾರು, ಮತದಾರ ಯಾರ ಪರವಾಗಿ ತನ್ನ ಹಕ್ಕನ್ನು ಚಲಾಯಿಸ್ತಾನೋದನ್ನು ಕಾದು ನೋಡಬೇಕಾಗಿದೆ.